ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ TET EVS ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅನ್ನು ತಗೊಂಡ್ಬಂದಿದ್ದೀನಿ. ಸೊ ಇದನ್ನ CTET ಪರೀಕ್ಷೆಯಿಂದ ನಾನು ಪ್ರಶ್ನೆಗಳನ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಪ್ರಶ್ನೆಗಳು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಇರುತ್ತೆ. ಸೊ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಇದೇ ತರದ ಒಂದಷ್ಟು ಪ್ರಯೋಗಗಳನ್ನು ಮಾಡಿದ್ದೆ ಅಂತ ಹೇಳ್ತಾ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಸೊ ಪ್ರಶ್ನೆ, ಹೂ ಬಿಲ್ಟ್ ದ ಗೋಲ್ಕೊಂಡ ಫೋರ್ಟ್ ಅಥವಾ ಗೋಲ್ಕೊಂಡದ ಕೋಟೆಯನ್ನ ಯಾರು ನಿರ್ಮಿಸಿದರು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಗಳನ್ನ ನೀವು ನೋಡಬಹುದು. ಚಾಲುಕ್ಯ ವಂಶ, ಕಾಕತೀಯ ವಂಶ, ಪಲ್ಲವ ವಂಶ ಮತ್ತೆ ಚೋಳ ವಂಶ. ಸೊ ಈ ಗೋಲ್ಕೊಂಡದ ಕೋಟೆಯನ್ನ ನಿರ್ಮಾಣ ಮಾಡಿದ್ದು ಯಾರು? ಇದು EVS ಆಗಿರೋದ್ರಿಂದ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಎರಡು ಮಿಕ್ಸ್ ಆಗಿ ನಿಮಗೆ ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವಾಗ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ, ಕಾಕತೀಯ ವಂಶದವರು 12ನೇ ಶತಮಾನದಲ್ಲಿ 1100 ಅಂತ ಬರುತ್ತೆ. ಸೊ ಇದನ್ನ 12ನೇ ಶತಮಾನ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಹೈದರಾಬಾದ್ನ ಸಮೀಪ ಗೋಲ್ಕೊಂಡದ ಕೋಟೆಯನ್ನ ಮೊದಲು 12ನೇ ಶತಮಾನದಲ್ಲಿ ಕಾಕತೀಯ ರಾಜವಂಶರು, ನಂತರ ಕುತುಬ್ ಶಾಹಿ ರಾಜರು ಅದನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಸೊ ನಿರ್ಮಾಣ ಮಾಡಿದ್ದು ಕಾಕತೀಯ ವಂಶದವರು. ಇದು ನಿಮಗೆ ಗೊತ್ತಿರಲಿ. ಯಾಕೆ ಅಂತ ಕೇಳಿದ್ರೆ, ಈ ಒಂದು ತರದ ಪ್ರಶ್ನೆಗಳು ಸೋಷಿಯಲ್ ಸೈನ್ಸ್ ವಿತ್ ಸೈನ್ಸ್ ಎರಡು ಮಿಕ್ಸ್ ಆಗಿ ಬರೋದನ್ನ ನಾವು EVS ಅಥವಾ ಪರಿಸರ ಅಧ್ಯಯನ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಮಾಸ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ಡೆನ್ಸಿಟಿ ಆಫ್ 15 ಗ್ರಾಮ್ ಪರ್ ml ಅಂಡ್ ದ ವಾಲ್ಯೂಮ್ ಆಫ್ 3 ml ಅಂತ ಇದೆ. ಅಂದ್ರೆ 15 ಗ್ರಾಮ್ ಪರ್ ml ಸಾಂದ್ರತೆ ಇರುವಂತಹ ಸಾಂದ್ರತೆ ಮತ್ತು 3 ml ಪರಿಮಾಣ ಇರುವಂತಹ ವಸ್ತುವಿನ ಭಾರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಭಾರ ಅಂತಂದ್ರೆ ಇಲ್ಲಿ ಕೇಳಿರೋದವರು ಮಾಸ್ ಕೇಳಿದ್ದಾರೆ. ವಾಟ್ ಈಸ್ ದ ಮಾಸ್? ಸೊ ಮಾಸ್ಗೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಹಾಕಿ ನೀವು ಏನ್ ಮಾಡ್ಬೋದು, ಲೆಕ್ಕವನ್ನ ಮಾಡಬಹುದು. ಸೊ ಉತ್ತರ ಬಂದು ಮಾಸ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಸೊ ನೋಡಿ, ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಈ ಒಂದು ಸೂತ್ರವನ್ನ ಹಾಕಬೇಕು. ಅಥವಾ ಭಾರ ಇಸ್ ಈಕ್ವಲ್ ಟು ಸಾಂದ್ರತೆ ಇಂಟು ಪರಿಮಾಣ. ಸೊ ಸಾಂದ್ರತೆ ಇಂಟು ಪರಿಮಾಣ ಎಷ್ಟಿದೆ? ಪರಿಮಾಣ ಅದು ಅದರ ಅಳತೆ 15 ಗುಣಲೆ 3, 15 ಗುಣಾಕಾರ 3 45 ಗ್ರಾಮ್ ಆಗುತ್ತೆ. ಡೆನ್ಸಿಟಿ ಇಂಟು ವಾಲ್ಯೂಮ್ ಇಸ್ ಈಕ್ವಲ್ ಟು ಮಾಸ್. ಸೊ ಈ ಒಂದು ಸೂತ್ರ ಕೊಟ್ಟು ನಿಮಗೆ ಏನೆಲ್ಲ ಕೇಳ್ಬೋದು ಪರೀಕ್ಷೆಯಲ್ಲಿ ಅಂತ ಹೇಳಿದ್ರೆ, ನಿಮಗೆ ವಾಲ್ಯೂಮ್ ಅನ್ನ ಕೊಟ್ಟು ಮಾಸ್ ಅನ್ನ ಕೊಟ್ಟು ಡೆನ್ಸಿಟಿ ಎಷ್ಟು ಅಂತ ಕೇಳ್ಬೋದು. ಅವಾಗ ನಿಮಗೆ D ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಆಗುತ್ತೆ. ಓಕೆ. ಅಥವಾ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಏನು? ನಿಮಗೆ ಡೆನ್ಸಿಟಿ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೇಳ್ಬೋದು. ಸೊ V ಇಸ್ ಈಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ ಅಂತ ಸೂತ್ರವನ್ನು ನೆನಪಿಟ್ಕೋಬೇಕು. ಅಂದ್ರೆ ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಇದು ನೆನಪಿಟ್ಕೊಂಡ್ರೆ ನಿಮಗೆ ಯಾವುದೇ ತರಹದ ಎರಡು ಅಂಶಗಳನ್ನು ಕೊಟ್ಟು ಇನ್ನೊಂದನ್ನ ಕೇಳ್ತಾರೆ, ಅದನ್ನ ಈಸಿಯಾಗಿ ನೀವು ಅರ್ಥ ಮಾಡಿಕೊಂಡು ಲೆಕ್ಕವನ್ನ ಮಾಡಬಹುದು. ಸೊ ಇದು ಒಂದೇ ಲೆಕ್ಕದಲ್ಲಿ ನಾವು ಅಷ್ಟನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅವಾಗ ನಮಗೆ ಪರ್ಫೆಕ್ಟ್ ಆಗಿ ಪರೀಕ್ಷೆಯಲ್ಲಿ ಉತ್ತರ ಬರೀಬಹುದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಅಂದ್ರೆ 45 ಗ್ರಾಮ್ ಅಂತಕ್ಕಂಥದ್ದು. ಸೊ ಗೊತ್ತಾಯ್ತಲ್ಲ, 3 ರೀತಿಯಾದ ಲೆಕ್ಕಗಳನ್ನ ನೀವು ಕಲಿಬೇಕು. ಇದನ್ನ ಕಾನ್ಸಂಟ್ರೇಷನ್ ಮಾಡಿ. ಸಮಯ ಕಡಿಮೆ ಇದೆ, ಬಹಳ ಓದ್ಬೇಕು ತರ ಎಲ್ಲ ಟೆನ್ಷನ್ ಮಾಡ್ಕೊಂಡು ಕಾಲ್ ಮಾಡ್ತಿರ್ತಾರೆ ಬಹಳ ಜನ. ಸರ್ ಯಾವ ಬುಕ್ ಓದ್ಬೇಕು, ಯಾವ್ದು ಬೆಸ್ಟ್ ಬುಕ್ ಇದೆ, ಹೆಂಗೆ ಅಂತ. ಸೊ ನೀವು ಏನೇ ಓದ್ರಿ ಅದನ್ನ ಪರ್ಫೆಕ್ಟ್ ಆಗಿ ಓದ್ರಿ. ಇದು ನನ್ನ ಸಜೆಷನ್. ಸೊ ಕೆಲವರು ಕಮೆಂಟ್ ಮಾಡಿದ್ರು, ನಾನು ನೋಡಿದೆ, ಮಾಕ್ ಟೆಸ್ಟ್ ಇಲ್ದೇನೆ ನಾವು ಯಾವ್ದು ಕೋಚಿಂಗ್ ಹೋಗ್ದೇನೆ ಪಾಸ್ ಆಗಿದೀವಿ ಅಂತ. ಖಂಡಿತ ನಾವು ಯಾವ್ದು ಕೋಚಿಂಗ್ ಹೋಗಿಲ್ಲ. ಅದೆಲ್ಲ ನಿಮ್ಮ ಸ್ಟಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕೋಚಿಂಗ್ ಹೋದ್ರೆ ಇನ್ನಷ್ಟು ಸ್ಕೋರ್ ಹೆಚ್ಚಾಗುತ್ತೆ, ಹೆಚ್ಚು ಮಾಡಿರೋರು ಕೂಡ ಇದ್ದಾರೆ. ಅದನ್ನು ಕೂಡ ನೀವು ನೋಡಬಹುದು. ಹಾಗಂತ ನಿಮ್ಮ ಪ್ರಯತ್ನ ಇಲ್ಲದೆ ಎಷ್ಟೋ ನೋಟ್ಸ್ಗಳು ಬುಕ್ಗಳು ನಿಮ್ ಜೊತೆಗಿದ್ರು ಕೂಡ ಅದು ವ್ಯರ್ಥ. ಅದು ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು. ನಾವು ಫೈನಲಿ ನಾವು ಏನು ಓದ್ತೀವಿ ಅದೇ ಎಕ್ಸಾಮಿನೇಷನ್ ಅಲ್ಲಿ ನಮಗೆ ಸಿಗುವಂಥದ್ದು. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ? ಅಂದ್ರೆ ಸ್ಕೇಲಾರ್ ದಿಕ್ಕು ಇಲ್ಲದ ಪರಿಮಾಣ ಯಾವುದು? ವೆಕ್ಟರ್ ಕ್ವಾಂಟಿಟಿ ಮತ್ತು ಸ್ಕೇಲಾರ್ ಕ್ವಾಂಟಿಟಿಯಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಯಾವುದು ಅಂತ ಕೇಳಿದೆ. ಸೊ ಆಯ್ಕೆಗಳು ಗುರುತ್ವಾಕರ್ಷಣೆ, ಚಲನ ಬಲ, ಮೊಮೆಂಟಮ್ ಅಂಡ್ ತೂಕ ಮತ್ತು ಭಾರ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಯಾವುದು? ವೆಕ್ಟರ್ ಕ್ವಾಂಟಿಟಿಗೆ ಮೊಮೆಂಟಮ್ ಮತ್ತು ಡೈರೆಕ್ಷನ್ ಎರಡೂ ಇರುತ್ತೆ. ಸ್ಕೇಲಾರ್ ಕ್ವಾಂಟಿಟಿಗೆ ಡೈರೆಕ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ, ನೋಡೋಣ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ, ಐ ಥಿಂಕ್ ಭಾರ ಅಂದ್ರೆ ಮಾಸ್. ಈ ಮಾಸ್ಗೆ ಯಾವುದೇ ತರಹದ ಒಂದು ದಿಕ್ಕು ಇರೋದಿಲ್ಲ, ಡೈರೆಕ್ಷನ್ ಇರೋದಿಲ್ಲ.
ಸೊ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎರಡೂ ಇತ್ತು ಅಂದ್ರೆ ಪರಿಮಾಣ ಮಾತ್ರ ಇರುತ್ತೆ, ದಿಕ್ಕು ಇರೋದಿಲ್ಲ. ಅದನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಮಾಸ್ ಇಸ್ ದ ಸ್ಕೇಲಾರ್ ಕ್ವಾಂಟಿಟಿ. ಸೊ ಇನ್ನು ಸ್ಕೇಲಾರ್ ಕ್ವಾಂಟಿಟಿಗೆ ಸಂಬಂಧಪಟ್ಟಂತೆ, ಸ್ಕೇಲಾರ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳಿದಾವೆ, ಮತ್ತೆ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಯಾವ್ಯಾವ ಬರ್ತವೆ, ಅವನ್ನೆಲ್ಲ ಲಿಸ್ಟ್ ಮಾಡಿ ಅವುಗಳ ಬಗ್ಗೆ ನೀವೇನ್ ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಈ ಸ್ಕೇಲಾರ್ ಕ್ವಾಂಟಿಟಿ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ, ಸೊ ಸ್ಕೇಲಾರ್ ಕ್ವಾಂಟಿಟಿ ಆಸ್ ಅ ಫಿಸಿಕಲ್ ಕ್ವಾಂಟಿಟಿ ದಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಅಂದ್ರೆ ಸೈಜ್ ಆರ್ ಅಮೌಂಟ್ ಅಂತ ಹೇಳ್ತೀವಿ, ಬಟ್ ನೋ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಅದಕ್ಕೆ ಯಾವುದೇ ಡೈರೆಕ್ಷನ್ ಇರೋದಿಲ್ಲ. ಅಂದ್ರೆ ಸ್ಕೇಲಾರ್ ಪ್ರಮಾಣ ಅಂತ ನಾವು ಏನಾದ್ರು ಹೇಳಿದ್ರೆ ಅದರಲ್ಲಿ ಪ್ರಮಾಣ ಮಾತ್ರ ಇರುತ್ತೆ, ಅದರ ದಿಕ್ಕು ಇಲ್ಲದ ಒಂದು ಭೌತಿಕ ಪರಿಮಾಣ ಅಂತ ನಾವು ಹೇಳ್ತೀವಿ. ಸೊ ಯಾವ್ಯಾವ ಸ್ಕೇಲಾರ್ ಕ್ವಾಂಟಿಟಿ ಇದೆ ಅಂತ ನಾವು ನೋಡೋದಾದ್ರೆ, ಮಾಸ್, ಸಮಯಕ್ಕೂ ಕೂಡ ಡೈರೆಕ್ಷನ್ ಇಲ್ಲ, ಮಾಸ್ಗೂ ಕೂಡ ಡೈರೆಕ್ಷನ್ ಇಲ್ಲ, ಟೆಂಪರೇಚರ್ಗೂ ಕೂಡ ಡೈರೆಕ್ಷನ್ ಇಲ್ಲ, ಸ್ಪೀಡ್ ಹಾಗೆ ಡಿಸ್ಟೆನ್ಸ್, ಇವೆಲ್ಲವಕ್ಕೂ ಕೂಡ ನಮಗೆ ಡೈರೆಕ್ಷನ್ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಕೇವಲ ಏನಿದೆ ಪ್ರಮಾಣ ಮಾತ್ರ ಇದೆ, ಅದರ ದಿಕ್ಕು ಇಲ್ಲ ಅಂತ ಹೇಳ್ಬೋದು. ಹಾಗೇನೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ರೆ, ಎ ವೆಕ್ಟರ್ ಕ್ವಾಂಟಿಟಿ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ದಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಪರಿಮಾಣ ಅಂತ ಹೇಳಿದ್ರೆ ಪರಿಮಾಣದ ಜೊತೆಗೆ ದಿಕ್ಕನ್ನು ಹೊಂದಿರುವಂತ ಒಂದು ಭೌತಿಕ ಪ್ರಮಾಣ ಇದು. ಉದಾಹರಣೆಗೆ ವೆಲಾಸಿಟಿ ಇದೆಯಲ್ಲ, ಅದು ಕೂಡ ದಿಕ್ಕನ್ನು ಹೊಂದಿರುತ್ತೆ. ಫೋರ್ಸ್ ಬಲ, ಡಿಸ್ಪ್ಲೇಸ್ಮೆಂಟ್ ಸ್ಥಾನಾಂತರ, ಮತ್ತೆ ಆಕ್ಸಿಲರೇಷನ್ ವೇಗವರ್ಧನೆ, ಮೊಮೆಂಟಮ್, ಇವೆಲ್ಲವೂ ಕೂಡ ಏನಿರುತ್ತೆ ಅಂದ್ರೆ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇರುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಡಿಫರೆನ್ಸ್ ಅನ್ನ ನೋಡೋದಾದ್ರೆ, ಸೊ ವೆಕ್ಟರ್ ಕ್ವಾಂಟಿಟಿಗೆ ಡೈರೆಕ್ಷನ್ ಇರಲ್ಲ, ಸ್ಕೇಲಾರ್ ಕ್ವಾಂಟಿಟಿಗೆ ಡೈರೆಕ್ಷನ್ ಇರೋದಿಲ್ಲ, ಆದ್ರೆ ವೆಕ್ಟರ್ ಕ್ವಾಂಟಿಟಿಗೆ ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ಅದೊಂದು. ಇನ್ನ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಕೂಡ ಇರುತ್ತೆ. ಇದರಲ್ಲಿ ಸ್ಪೀಡ್ ಅಂದ್ರೆ ಇದಕ್ಕೆ ವೆಲಾಸಿಟಿ ಆಗಿರುತ್ತೆ. ಉದಾಹರಣೆಯನ್ನ ಇಲ್ಲಿ ನಾವು ನೋಡಬಹುದು. ಸೊ ಇದಿಷ್ಟು ಡಿಫರೆನ್ಸ್ ಆಗಿದೆ. ಸೊ ನೀವು ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಕಲಿಬಹುದು. ಹಾಗಾಗಿ ಇಂಥ ಪ್ರಶ್ನೆಗಳು ನಿಮಗೆ ಮುಂದಿನ ಒಂದು ಕ್ವಶನ್ ಪೇಪರ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ಬಂದು ಲೈಟ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. An object in which no light rays can pass through is called ಅಂತ ಇದೆ. ಅಂದ್ರೆ ಬೆಳಕಿನ ಕಿರಣಗಳು ಹಾದು ಹೋಗದ ವಸ್ತುವನ್ನ ಏನಂತ ಕರೀತಾರೆ? ಸೊ ನಮಗಿದು ಈಸಿಯಾಗಿ ಗೊತ್ತು, ಒಪೆಕ್ಯೂ ಅಂದ್ರೆ ಅಪಾರದರ್ಶಕ ವಸ್ತು ಅಂತ ಕರಿತೀವಿ. ನೋಡಿ, ಇದು ಕೂಡ ಲೈಟ್ ಚಾಪ್ಟರ್ ಅಲ್ಲಿ ಬರುವಂತಹ ಒಂದು ಪ್ರಶ್ನೆ. ಬೆಳಕು ಪಾಸ್ ಆಗೋದೇ ಇಲ್ಲ ಅಂದ್ರೆ ಅದು ಒಪೆಕ್ಯೂ. ಇನ್ನು ಬೆಳಕು ಪೂರ್ತಿ ಸಂಪೂರ್ಣವಾಗಿ ಪಾಸ್ ಆಗೋದು ಪಾರದರ್ಶಕ. ಸ್ವಲ್ಪ ಅಂದ್ರೆ ಅರ್ಧಂಬರ್ಧ ಪಾಸ್ ಆಗ್ತಕ್ಕಂಥದ್ದು ಅಪಾರದರ್ಶಕ. ಸೊ ಇನ್ನು ಕಾನ್ವೆಕ್ಸ್ ಅಂತ ಇದೆ. ಸೊ ಇದು ಕೂಡ ಪಾರದರ್ಶಕನೇ, ಯಾಕೆ ಅಂದ್ರೆ ಅದು ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡುತ್ತೆ. ಕಾನ್ಕೇವ್, ಕಾನ್ವೆಕ್ಸ್ ಲೆನ್ಸ್ಗಳು, ಪೀನ ಮಸೂರ ಮತ್ತು ನಿಮ್ನ ಮಸೂರ ಅಂತ ಹೇಳ್ತೀವಿ, ಅವುಗಳ ಬಗ್ಗೆ ಮಾಹಿತಿಯನ್ನ ನಾವು ನೋಡ್ತೀವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ, ಈ ಉದಾಹರಣೆಗಳನ್ನ ನೋಡ್ಬಿಡೋಣ. ಯಾಕಂದ್ರೆ ಅಪಾರದರ್ಶಕ ಅಂದ್ರೆ ಇಟ್ಟಿಗೆ. ಸೊ ಇಟ್ಟಿಗೆಗೆ ಕರೆಂಟ್ ಪಾಸ್ ಆಗಿದ್ರೆ ಲೈಟ್ ಪಾಸ್ ಆಗಲ್ಲ. ಇಟ್ಟಿಗೆ ಅಥವಾ ಗೋಡೆ ಅಥವಾ ಮನುಷ್ಯ ಅಥವಾ ಯಾವ್ದಾದ್ರು ಒಂದು ವಸ್ತು ಅಡ್ಡ ಇದ್ರೆ ನಮಗೆ ಹಿಂದ್ಗಡೆ ಇರುವಂತದ್ದು ಬೆಳಕು ಕಾಣಲ್ಲ. ಸೊ ಹಾಗಾಗಿ ಅದನ್ನ ಅಪಾರದರ್ಶಕ ಅಂತ ಕರಿತೀವಿ. ಇನ್ನು ಪಾರದರ್ಶಕ ಅಂದ್ರೆ ಗಾಜು, ನೀರು, ಗಾಳಿ. ಇನ್ನು ಅರೆ ಪಾರದರ್ಶಕ ಅಂದ್ರೆ ಎಣ್ಣೆ ಹಚ್ಚಿದ ಕಾಗದ. ಸೊ ಇದು ಟಿಶ್ಯೂ ಪೇಪರ್, ಈ ತರದವೆಲ್ಲ ಅರ್ಧಂಬರ್ಧ ಕಾಣಿಸ್ತೇವೆ ನೋಡಿ. ಸೊ ಅವನ್ನ ನಾವು ಅರೆ ಪಾರದರ್ಶಕ ಅಂತ ಕರಿತೀವಿ. ಸೊ ಒಪೆಕ್ಯೂ ಆಬ್ಜೆಕ್ಟ್ ಅಂತ ನಾವು ಕರಿತೀವಿ. ಅಪಾರದರ್ಶಕ ವಸ್ತುಗಳು ಬೆಳಕನ್ನು ಸಂಪೂರ್ಣವಾಗಿ ತಡೆದುಕೊಳ್ಳುತ್ತವೆ, ಬೆಳಕು ಅವುಗಳ ಮೂಲಕ ಹಾದು ಹೋಗುವುದಿಲ್ಲ. ಇಷ್ಟನ್ನ ನೀವು ನೆನಪಿಟ್ಕೊಳ್ಳಿ. ಸೊ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ದ ರೇಟ್ ಆಫ್ ಡಿಸಲ್ಯೂಷನ್ ಆಫ್ ಎ ಸಲ್ಯೂಟ್ ಡಿಪೆಂಡ್ಸ್ ಆನ್, ಅಂದ್ರೆ ದ್ರಾವಣದ ವಿಲೀನದ ವೇಗವು ಯಾವುದರಿಂದ ಅವಲಂಬಿತವಾಗಿದೆ? ಪ್ರಶ್ನೆನ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಒಂದು ಗ್ಲಾಸ್ ತಗೊಂಡಿದ್ದೀನಿ ನಾನು. ಓಕೆ, ಸೊ ಇದೊಂದು ಗ್ಲಾಸ್ ಅಂತ ತಿಳ್ಕೊಳ್ಳಿ. ಈ ಗ್ಲಾಸ್ ನಲ್ಲಿ ನೀವು ಏನ್ ಹಾಕ್ಬೇಕು? ಒಂದು ನೀರನ್ನ ಹಾಕಿ, ಏನಾದ್ರೂ ನೀರ್ ಹಾಕಿ, ನೀರ್ ಹಾಕಿದ್ರೆ ಇದರಲ್ಲೆಲ್ಲ ನೀರಿದೆ ಈಗ. ಸೊ ಇದ್ರೊಳಗಡೆ ನೀವೇನ್ ಹಾಕ್ಬೇಕು? ಸಕ್ಕರೆ ಹಾಕ್ಬೇಕು. ಸೊ ಸಕ್ಕರೆ ದ್ರಾವಣ ಅಂತ ಕರಿತೀವಿ. ಸೊ ಈ ಸಕ್ಕರೆಯನ್ನ ನಾವು ಇದ್ರಲ್ಲಿ ಹಾಕಿದಾಗ ಜ್ಯೂಸ್ ಮಾಡ್ಬೇಕಾಗಿದೆ. ಈಗ ಬಿಸಿಲು ಬಹಳ ಐತೆ, ಕುಡಿಬೇಕು. ಅದು ಬೇಗ ಕರಗಬೇಕು ಅಂತಂದ್ರೆ ಡಿಸಲ್ಯೂಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಅದಕ್ಕೆ ಆಯ್ಕೆಗಳನ್ನ ನೋಡ್ತಾ ಹೋಗಿ. ನಿಮ್ಗೆ ನೋಡಿದಾಗ ಜನರಲ್ ಆಗಿ ಅರ್ಥ ಆಗುತ್ತೆ. ಏನು? ತಾಪಮಾನ, ಮೇಲ್ಮೈ ಪ್ರದೇಶ, ತೂಕ, ಒತ್ತಡ ಅಂತ ಇದೆ.
ಇದನ್ನ ಬಿಸಿ ಮಾಡಿದಾಗ ಬೇಗ ಈಟಾಗಿ ಅದೇನಾಗುತ್ತೆ ಕರ್ಗೋಗುತ್ತೆ, ಅಥವಾ ಅದರ ಮೇಲಿಂದ ಕೆಳಗೆ ಮಾಗೊಯ್ಯೋದು ಎತ್ತೊಯ್ಯೋದು ಅಂತ ಕರಿತೀವಿ. ಅದರಿಂದಲೂ ಕೂಡ ಏನಾಗುತ್ತೆ, ಅಣುಗಳ ಚಲನೆ ಉಂಟಾಗಿ ಬೇಗನೆ ಆ ಒಂದು ದ್ರಾವಣ ಕರಗುತ್ತೆ. ದ್ರಾವಣ ಅಂದ್ರೆ ಯಾವ್ದು ಕರಗುತ್ತೆ ಅದು ದ್ರಾವಣ, ಸಕ್ಕರೆ ಉಪ್ಪು ಇದೆಲ್ಲ. ಯಾವ್ದು ಕರಗಿಸ್ಕೊಳ್ಳುತ್ತೆ ಅದು ದ್ರವ್ಯ. ಸೊ ನೀರನ್ನ ಏನಂತ ಕರಿತಾರೆ, ಸಾರ್ವತ್ರಿಕ ದ್ರಾವಣ ಅಂತ ಕರಿತೀವಿ. ಅಂದ್ರೆ ಆ ದ್ರಾವಣದ ಒಂದು ವೇಗ ಸಲ್ಯೂಟ್ ಬೇಗ ಕರಗೋದು ಯಾವಾಗ ಅಂತ ಹೇಳಿದ್ರೆ ತಾಪಮಾನ ಹೆಚ್ಚಾದಾಗ. ಸೊ ತಾಪಮಾನವನ್ನ ಹೆಚ್ಚು ಮಾಡಬೇಕಾಗುತ್ತೆ. ತಾಪಮಾನ ಹೆಚ್ಚಾದಾಗ ಕಣಗಳ ವೇಗ ಚಲನೆ ಹೆಚ್ಚಾಗುತ್ತೆ, ಇದರಿಂದ ವಿಲೀನದ ವೇಗ ಕೂಡ ಹೆಚ್ಚಾಗುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಇಲ್ಲಿ. ಸುಷ್ಮಾ ವಾಂಟ್ಸ್ ಹರ್ ಸ್ಟೂಡೆಂಟ್ಸ್ ಟು ಬಿ ಎ ಸ್ಯಾನಿಟೈಸ್ಡ್ ಫಾರ್ ಕನ್ವರ್ಸೇಷನ್ ಫಾರ್ ಟ್ರೀಸ್. ಅಂದ್ರೆ ಈ ಒಂದು ಮರಗಳ ಬಗ್ಗೆ ಜಾಗೃತಿ, ಸುಷ್ಮಾ ತನ್ನ ವಿದ್ಯಾರ್ಥಿಗಳಿಗೆ ಮರಗಳ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಬಯಸ್ತಾ ಇದ್ದಾಳೆ. ಅವಳು ಯಾವ ಕ್ರಮ ಹೆಚ್ಚು ಸೂಕ್ತವಾದುದು, ಮರಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಹೇಳಿದ್ರೆ ಏನನ್ನ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒಂದು ಪ್ರಶ್ನೆ. ಗ್ರೂಪ್ ಡಿಸ್ಕಷನ್ ಮಾಡಬೇಕು, ಪೋಸ್ಟರ್ನ ತಯಾರಿಕೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಗಿಡಗಳನ್ನ ಕೊಟ್ಬಿಟ್ಟು ಅವುಗಳನ್ನ ಬೆಳೆಸಲಿಕ್ಕೆ ಸಹಾಯವನ್ನು ಮಾಡಬೇಕು, ವಾದ ವಿವಾದದ ಆಯೋಜನೆಯನ್ನ ಮಾಡಬೇಕು, ಡಿಬೇಟ್ ಕಾಂಪಿಟೇಷನ್ ಮಾಡಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಗಿಡಗಳನ್ನ ದತ್ತು ಕೊಡಬೇಕು. ಸೊ ಈ ತರದ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಬರುತ್ತೆ ಸ್ನೇಹಿತರೆ. ಸೊ ಈ ತರಗತಿ ಒಂದು ಪ್ರಾಯೋಗಿಕ ತರಗತಿ. ಇದು ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ತರದ ಸಾಕಷ್ಟು ಕ್ವಶನ್ಸ್ಗಳನ್ನ ನಾನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಹಾಗೆ ನಿಮಗೆ ಮ್ಯಾಥಮೆಟಿಕ್ಸ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಒಂದು TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ KRTET ಕರ್ನಾಟಕ TET 2025 ಕೋರ್ಸ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದ.